ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಇಸ್ ಡೂಯಿಂಗ್ ಗ್ರೇಟ್. ಸೊ ಇವತ್ತು ಏಂಜಲ್ಸ್ ಕಡೆಯಿಂದ ಮೆಸೇಜ್ ಇದೆ. ನಿಮ್ಮ ಪ್ರಶ್ನೆಗಳನ್ನು ಕೇಳಿ ನೋಡೋಣ ಏಂಜಲ್ಸ್ ಏನು ಉತ್ತರ ಕೊಡ್ತಾರೆ ಅಂತ. ಇಲ್ಲಿ 3 ಪೈಲನ್ನು ಇಟ್ಟಿದ್ದೀನಿ. ನಿಮ್ಮ ಹತ್ರ 3 ಕ್ವೆಶ್ಚನ್ ಇದ್ದರೆ ಕ್ವೆಶ್ಚನ್ 1, ಕ್ವೆಶ್ಚನ್ 2, ಕ್ವೆಶ್ಚನ್ 3 ಆಗೂ ತೊಗೋಬೋದು. ಇಲ್ಲ ನಿಮಗೆ ಇಂಟ್ಯೂಟಿವ್ಲಿ ಇದನ್ನು ಕ್ವೆಶ್ಚನ್ 1ಗೆ ತೊಗೋಬೇಕು ಅನಿಸಿದ್ರೆ ಇದನ್ನು ಕ್ವೆಶ್ಚನ್ 1ಗೆ ತೊಗೊಳ್ಳಿ. ನೆಕ್ಸ್ಟ್ 2, 3 ನಿಮ್ಮ ಇಷ್ಟ. ಒಂದೇ ಕ್ವೆಶ್ಚನ್ ಇದೆ ಅಂದರೆ ಈ 3ರಲ್ಲಿ ಯಾವುದಾದ್ರೂ ಒಂದನ್ನು ಪಿಕ್ ಮಾಡಿ. 2 ಇದೆ ಅಂದರೆ ಯು ಕ್ಯಾನ್ ಗೋ ಫಾರ್ ಕಾಂಬಿನೇಷನ್ ಲೈಕ್ 1, 2 ಆರ್ 1, 2, 1, 2 ಈ ಥರ. ಅರ್ಥ ಆಯ್ತು ಅನ್ಕೋತೀನಿ. ಸೊ ನಿಮಗೆ ಕನ್ಫ್ಯೂಷನ್ ಇದ್ದರೆ 3 ಚೀಟಿನ ಮಾಡಿ, ಅದರಲ್ಲಿ ಪೈಲ್ 1, ಪೈಲ್ 2, ಪೈಲ್ 3 ಅಂತ ಬರೀರಿ ಆ್ಯಂಡ್ ರೋಲ್ ಮಾಡಿ. ಅಂದರೆ ಡೈಸ್ ನಾವು ಹಾಕ್ತೀವಲ್ಲ ಆ ಥರ ಹಾಕಿ ಯೂನಿವರ್ಸಲ್ಲಿ ಕೇಳ್ಕೊಳ್ಳಿ ಅಥವಾ ಏಂಜಲ್ಸಲ್ಲಿ ಕೇಳ್ಕೊಳ್ಳಿ, ನನಗೆ ಅಂತ ಏನು ಮೆಸೇಜ್ ಇಟ್ಟಿದ್ದೀರಾ, ನನ್ನ ಪ್ರಶ್ನೆಗೆ ಏನು ಉತ್ತರ ಕೊಡ್ತೀರಾ, ಯಾವ ನಂಬರಲ್ಲಿದೆ ಅಂತ ಕೇಳಿ. ಸೊ ಅವರು ನಿಮಗೆ ಫಸ್ಟಿಗೆ ಆನ್ಸರ್ ಕೊಡ್ತಾರೆ, ನೆಕ್ಸ್ಟ್ ಇಲ್ಲಿ ಕ್ಲಿಯರಾಗಿ ಆನ್ಸರ್ ಕೊಡ್ತಾರೆ. ಓಕೆ ಹಾಗಾದರೆ ಪೈಲ್ 1ನಲ್ಲಿ ಏನು ಇಟ್ಟಿದ್ದೀನಿ ಅಂತ ಹೇಳಿದ್ರೆ ಬಿ. ಓಕೆ, ಜೇನು ಹುಳ ಇದೆ ಇಲ್ಲಿ. ಆ್ಯಂಡ್ ಪೈಲ್ 2 ಸನ್ಫ್ಲವರ್. ನೆಕ್ಸ್ಟ್ ಪೈಲ್ 3 ಮನೆ, ಹೌಸ್. ಸೊ ನೋಡಿ ನಿಮ್ಗೆ ಯಾವ್ದು ಅಟ್ರ್ಯಾಕ್ಟ್ ಆಗ್ತಿದೆ ತೊಗೊಳ್ಳಿ. ಫಸ್ಟ್ ಪೈಲ್ 1ಅನ್ನು ನೋಡೋಣ. ಏನಿದೆ ಪೈಲ್ 1ನಲ್ಲಿ ಏಂಜಲ್ಸ್ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ನಿಮ್ಮ ಸಿಚುವೇಶನ್ ಬಗ್ಗೆ ಅಥವಾ ನಿಮ್ಮ ಕ್ವೆಶ್ಚನ್ ಬಗ್ಗೆ. ಪೈಲ್ 1 ಯಾರು ಕೇಳಿದ್ದೀರಾ, ನೋಡೋಣ ಏನಿದೆ ಅಂತ. ಸೊ ಫಸ್ಟ್ ನೀವು ಇದನ್ನು ಚೂಸ್ ಮಾಡಿದ್ದೀರಾ ಅಂದರೆ ಇಟ್ ರೆಪ್ರೆಸೆಂಟ್ ನೀವು ಲೈಫಲ್ಲಿ ತುಂಬ ಬ್ಯುಸಿ ಇರೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅಂತ. ತುಂಬ ಬ್ಯುಸಿ ಇದ್ದೀರಾ, ಹಾರ್ಡ್ ವರ್ಕಿಂಗ್ ಇದ್ದೀರಾ ನೀವು. ಓಕೆನಾ, ತುಂಬ ಹಾರ್ಡ್ ವರ್ಕಿಂಗ್ ಇದ್ದೀರಾ. ಬಟ್ ಅನ್ಫಾರ್ಚುನೇಟ್ಲಿ ನಿಮ್ಮ ಹಾರ್ಡ್ ವರ್ಕ್ ಬೇರೆಯವ್ರಿಗೆ ಇರಿಟೇಟಿಂಗ್ ಅನಿಸ್ಬೋದು. ಯಾಕೆಂದರೆ ಈಗ ಜೇನುಹುಳ ನೋಡಿ ಗುಯ್ಯಿ ಅಂತ ಇರುತ್ತೆ, ಒಂದೊಂದ್ಸಲ ಸಿಟ್ಟು ಬರುತ್ತೆ ಅಲ್ವಾ, ಅದೆಲ್ಲಾದರೂ ಬಿದ್ದೋದಾಗ ಸೌಂಡ್ ಮಾಡ್ತಾ ಇರುತ್ತೆ ಅದು. ಸೊ ಕೆಲವರಿಗೆ ನೀವು ಒಂಥರ ಇರಿಟೇಟಿಂಗ್ ಕ್ಯಾರೆಕ್ಟರ್ ಇರಬಹುದು ಅನಿಸುತ್ತೆ ನನಗನ್ಸೋದು. ಇಟ್ ಈಸ್ ಅ ಟೈಮ್ಲೆಸ್ ಗೈಡೆನ್ಸ್ ಆ್ಯಂಡ್ ಜನರಲ್ ಗೈಡೆನ್ಸ್. ಪ್ಲೀಸ್ ಟೇಕ್ ವಾಟ್ ರೆಸೊನೇಟ್. ಆಮೇಲೆ ನೀವು ಎಷ್ಟೇ ನೋಡಿ, ಇದು ಜೇನುಹುಳ ಏನು ಮಾಡುತ್ತೆ, ದುಂಬಿಗಳನ್ನು ಹೀರಿ ಜೇನುಗೂಡಿಗೆ ಹೋಗಿ ಅಲ್ಲಿ ಅದು ಜೇನನ್ನೆಲ್ಲ ಕಲೆಕ್ಟ್ ಮಾಡುತ್ತೆ. ಕರೆಕ್ಟಾಗಿ ಜೇನುತುಪ್ಪ ಎಲ್ಲ ಅದ್ರ ಗೂಡಲ್ಲಿ ಕಲೆಕ್ಟ್ ಆಗುತ್ತೆ. ಬಟ್ ಅದಕ್ಕೆ ಎಷ್ಟು ಹಾರ್ಡ್ ವರ್ಕ್ ಮಾಡಿರುತ್ತೆ ಅದು. ಓಕೆ, ಎಷ್ಟು ಹಾರ್ಡ್ ವರ್ಕ್ ಮಾಡಿರುತ್ತೆ, ಅದನ್ನು ಯಾರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಜಸ್ಟ್ ನೀವು ಏನಾದರೂ ಈಗ ಜೇನುಹುಳ ಅಂದ ತಕ್ಷಣ ನಮಗೆ ಈ ಇದರಲ್ಲಿ ಅದು ಎಲ್ಲಿ ಕುಕ್ಕು ಬಿಡುತ್ತೆ ಅಥವಾ ಚುಚ್ಚು ಬಿಡುತ್ತೆ ಅನ್ನೋ ನಮಗೆ ಭಯ ಇರುತ್ತೆ. ಕರೆಕ್ಟಾ? ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಅಂದರೆ ನಿಮ್ಮ ನೆಗೆಟಿವ್ ಸೈಡನ್ನೇ ಜನ ನೋಡ್ತಾರೆ. ಸೊ ಯಾರಿದನ್ನು ಚೂಸ್ ಮಾಡಿದ್ರೆ ಅವರಿಗೆ ಒಂದು ಸಣ್ಣ ಎಕ್ಸ್ಪ್ಲನೇಷನ್ ಅಷ್ಟೇ. ಸೊ ಏಂಜಲ್ಸ್ ಕಡೆಯಿಂದ ಏನು ಮೆಸೇಜ್ ಇದೆ ಅಂತ ನೋಡೋದಾದರೆ, ನಾಟ್ ದ ರೈಟ್ ಟೈಮ್. ಏಂಜಲ್ಸ್ ಹೇಳ್ತಾರೆ ದಿಸ್ ಇಸ್ ನಾಟ್ ಅ ರೈಟ್ ಟೈಮ್. ಮೇ ಬಿ ನೀವೇನು ಕೇಳಿದಿರಲ್ಲ ಅದಕ್ಕೆ ಇದು ಸರಿಯಾದ ಸಮಯ ಅಲ್ಲ. ಅದನ್ನು ವರ್ಕ್ ಮಾಡೋಕ್ಕೆ ಹೋಗಬೇಡಿ, ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ ಹೋಗಬೇಡಿ ಅಥವಾ ಏನನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ ಅಂತ. ಹಾಗಂತ ಏಂಜಲ್ಸ್ ನಿಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ. ನಾ ಹೇಳಿದೆ ಅಲ್ವಾ, ಎಲ್ಲೋ ಒಂದು ಕಡೆ ನೀವು ಎಷ್ಟು ವರ್ಕ್ ಮಾಡಿದ್ರು, ಯಾವುದೇ ಒಂದು ರಿಲೇಷನ್ಶಿಪ್ ಆಗಲಿ, ಕೆಲಸ ಆಗಲಿ, ಏನರ ಮೇಲೆ ವರ್ಕೌಟ್ ಮಾಡಿದ್ರು ಜನ ನಿಮ್ಮನ್ನು ನೆಗೆಟಿವ್ ಆಗಿ ನೋಡ್ತಾ ಇದ್ದಾರೆ. ನೀವು ಎಷ್ಟು ಒಳ್ಳೆಯದನ್ನು ಮಾಡಿದ್ರು ಅವರು ನೀವು ಈ ಥರ ಕೆಟ್ಟದನ್ನು ಮಾಡಿದೆ ಅಂತಲೇ ನಿಮ್ಮ ಬಗ್ಗೆ ಕೆಟ್ಟದಾಗಿಯೇ ಮಾತಾಡ್ತಾರೆ. ಸೊ ದಿಸ್ ಇಸ್ ನಾಟ್ ಅ ರೈಟ್ ಟೈಮ್. ಅದು ಎಷ್ಟು ಚೆನ್ನಾಗಿ ರೆಸೊನೇಟ್ ಆಗ್ತಾ ಇದೆ ನೋಡಿ. ನಾನು ನಿಮಗೆ ಫಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ದಕ್ಕೂ ಇದಕ್ಕೂ ಇಟ್ಸ್ ರೆಸೊನೇಟಿಂಗ್ ಅ ಲಾಟ್. ಓಕೆ, ಸೊ ನೀವು ಆ್ಯಕ್ಚುಲಿ ತುಂಬ ಹಾರ್ಡ್ ವರ್ಕಿಂಗ್ ಇದ್ದೀರಾ. ಯಾರಾದರೂ ಒಬ್ಬರು ಏನಾದರೂ ಸಹಾಯ ಕೇಳಿದ್ರೆ ಅಂದರೆ ತುಂಬ ಹೆಲ್ಪ್ ಮಾಡ್ತೀರಾ. ಬಟ್ ಅವರು ನಿಮ್ಮ ಬಗ್ಗೆ ತಪ್ಪೇ ತಿಳ್ಕೊಳ್ಳೋದು. ಸೊ ನೀವೇನೇ ಮಾಡೋಕ್ಕೆ ಹೊರಟಿದ್ರು ಪ್ಲೀಸ್ ಸ್ಟಾಪ್, ಹೋಲ್ಡ್ ಆನ್, ಯೋಚನೆ ಮಾಡಿ ಅವರು ನಿಮಗೆ ಕರೆಕ್ಟ್ ಪರ್ಸನ್ನ ಅಂತ. ಕರೆಕ್ಟ್ ಪರ್ಸನ್ ಅನ್ನೋದಾದರೆ ಮಾತ್ರ ಅವರಿಗೆ ನೀವು ಸಹಾಯ ಮಾಡಿ. ಇಲ್ಲ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ, ಅವರಿಗೋಸ್ಕರ ಕೆಲಸನ ಮಾಡಿ. ಇಲ್ಲ ಅಂತಂದರೆ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಬಿಕಾಸ್ ಇಟ್ ಇಸ್ ನಾಟ್ ಅ ರೈಟ್ ಟೈಮ್ ಅಂತ ಬರ್ತಿದೆ ಇಲ್ಲಿ. ಅವರು ನೀವೇನೇ ಮಾಡಿದ್ರು ಅವರು ನಿಮ್ಮನ್ನು ಎಕ್ಸೆಪ್ಟ್ ಮಾಡಲ್ಲ. ನಿಮ್ಮ ಒಳ್ಳೆತನನ ಅವರು ಒಪ್ಕೊಳ್ಳಲ್ಲ. ಪೈಲ್ 2 ಯಾರೆಲ್ಲ ಈ ಸನ್ಫ್ಲವರ್ನ ಚೂಸ್ ಮಾಡಿದ್ದೀರಾ ಅವರು ಪೈಲ್ 2 ಆಗಿರ್ತೀರ. ಸೊ ನೀವು ಇದನ್ನು ಚೂಸ್ ಮಾಡಿರೋದ್ರಲ್ಲಿ ನನಗನ್ಸುತ್ತೆ ಯು ಆರ್ ಅ ವೆರಿ ಸ್ಟ್ರಾಂಗ್ ಪರ್ಸನ್. ವೀಕ್ ಅನ್ನಿಸ್ಬಹುದು ನೀವು, ಸಮ್ಟೈಮ್ಸ್ ತಲೆ ತಗ್ಗಿಸ್ಬೋದು, ಇನ್ನೊಬ್ಬರಿಗೆ ಜಾಗನ ಮಾಡಿಕೊಡ್ಬೋದು, ಅವಕಾಶನ ಮಾಡಿಕೊಡ್ಬೋದು. ಬಟ್ ಯು ಆಲ್ವೇಸ್ ಸ್ಟೇ ಸ್ಟ್ರಾಂಗ್. ನಿಮ್ಮ ಸಮಯ ಅಂತ ಬಂದಾಗ ನೀವು ಎದ್ದು ನಿಂತ್ಕೋತೀರಾ 100%. ಓಕೆ, ಆ್ಯಂಡ್ ನೀವು
ತುಂಬ ಯೂನೀಕ್ ಇದ್ದೀರಾ ಆ್ಯಕ್ಚುಲಿ. ಈಗ ಸುತ್ತಮುತ್ತ ಎಲ್ಲರೂ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದರೆ, ನೀವು ಈಗ ಏನೋ ಡಿಸ್ಕಷನ್ ನಡೀತಾ ಇದೆ ಅಂದ್ಕೊಳ್ಳಿ, ಯಾರ ಬಗ್ಗೆನೋ ಏನೋ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಅಂದ್ಕೊಳ್ಳಿ, ನೀವು ಒಳ್ಳೆ ಪರ್ಸನ್ ಇದ್ದೀರಾ, ಹಾಗೆಲ್ಲ ಮಾತಾಡಬೇಡಿ ಅಂತ ಯು ಟೇಕ್ ಅ ಸ್ಟ್ಯಾಂಡ್. ಬಿಡ್ರಿ, ನಮ್ಮ ಬಗ್ಗೆ ನಾವ್ಯಾಕೆ ಇನ್ನೊಬ್ಬರ ಬಗ್ಗೆ ಮಾತಾಡಬೇಕು. ಯು ಟೇಕ್ ಅ ಸ್ಟ್ಯಾಂಡ್. ಯು ಆರ್ ಹ್ಯಾವಿಂಗ್ ಲೈಕ್ ಪಾಸಿಟಿವ್ ಎನರ್ಜಿ ಇದೆ ನಿಮಗೆ, ತುಂಬಾ ಪಾಸಿಟಿವ್ ಆಗಿದ್ದೀರಾ ಲೈಫಲ್ಲಿ, ಒಳ್ಳೆಯವರಿದ್ದೀರಾ ನೀವು ಆ್ಯಕ್ಚುಲಿ, ಓಕೆನಾ. ಬಟ್ ಏನು, ನಿಮ್ಮನ್ನು ಜನ ತುಂಬ ಡಿಫ್ರೆಂಟಾಗೆ ನೋಡ್ತಾರೆ. ಆ್ಯಂಡ್ ಸನ್ಫ್ಲವರ್ ಸೀಡ್ಸನ್ನು ನಾವು ಬಳಸ್ತೀವಿ ಹೊರತು ಹೂವನ್ನು ಬಳಸಲ್ಲ. ಸೊ ಹಾಗಾಗಿ ನಿಮ್ಮನ್ನು ಯಾವ ಸಮಯಕ್ಕೆ ಬೇಕೋ ಆ ಸಮಯಕ್ಕಷ್ಟೇ ಜನ ಉಪಯೋಗಿಸ್ಕೊತಾರೆ, ನಿಮ್ಮನ್ನು ಅಷ್ಟು ಕೇರ್ ಮಾಡಲ್ಲ. ಸೊ ಯಾರು ಇದನ್ನು ಸೆಲೆಕ್ಟ್ ಮಾಡಿದ್ದೀರಾ, ನೀವೆಷ್ಟೇ ಯಾರಿಗಾದ್ರೂ ಸ್ಟ್ಯಾಂಡ್ ತೊಗೊಂಡ್ರೂ ಕೂಡ ನಿಮ್ಮನ್ನು ಜನ ಅವ್ರ ಟೈಮಿಗೆ ಅಷ್ಟೇ ನಿಮ್ಮನ್ನು ಬಳಸ್ಕೋತಾರೆ, ಬೇರೆ ಟೈಮಲ್ಲಿ ನಿಮ್ಮನ್ನು ನೋ, ಡೋಂಟ್ ಕೇರ್. ಸೊ ಹಾಗಾದರೆ ನೋಡೋಣ ಏನು ಮೆಸೇಜ್ ಇದೆ ಅಂತ. ನಿಮ್ಮ ಕ್ವೆಶ್ಚನನ್ನು ಕೇಳಿ. ಸನ್ಫ್ಲವರ್ ಇನ್ನೊಂದೇನು ರೆಪ್ರೆಸೆಂಟ್ ಮಾಡುತ್ತೆ, ಒಳ್ಳೆ ಸಮಯ ಅಂತ. ಆ್ಯಂಡ್ ಇದಕ್ಕೆ ನೀವು ನೋಡಿ, ಇದು ಸೂರ್ಯನ ಒಂದು ಲೈಟ್ಗೆ ಇದು ಎಷ್ಟು ಹ್ಯಾಪಿನೆಸ್ಸನ್ನು ತಂದು ಕೊಡುತ್ತೆ ಅಲ್ವಾ. ಸೊ ಇದು ಒಂಥರ ಜಾಯ್ಫುಲ್ ಮೂಮೆಂಟ್ ಕೂಡ ನಿಮಗೆ, ಓಕೆನಾ. ನೆಗೆಟಿವ್ ಆಗಿ ಅಂತಲೇ ಅಲ್ಲ, ಜಾಯ್ಫುಲ್ ಮೂಮೆಂಟ್ ಕೂಡ. ನೀವು ಸಣ್ಣದ್ರಲ್ಲೂ ಹ್ಯಾಪಿನೆಸ್ಸನ್ನು ಹುಡುಕ್ತೀರ, ಓಕೆ. ಎಸ್, ನಿಮ್ಮ ಪ್ರಶ್ನೆಗೆ ಏಂಜಲ್ಸ್ ಕಡೆಯಿಂದ ಏನು ಮೆಸೇಜ್ ಇದೆ ನೋಡೋಣ. ಹೆಲ್ಪ್ಫುಲ್ ಪೀಪಲ್, ಓಕೆ. ಸೊ ಎಲ್ಲರೂ ನಿಮ್ಮ ಹತ್ರ ಹೆಲ್ಪ್ ಕೇಳ್ತಾರೆ ಅಲ್ವಾ, ನೀವು ಇಟ್ಸ್ ಟೈಮ್ ಫಾರ್ ಯು ಟು ಆಸ್ಕ್ ಹೆಲ್ಪ್. ಅಥವಾ ನಿಮಗೇನೆ ಗೊತ್ತಿಲ್ಲದೆ ಹೆಲ್ಪ್ಫುಲ್ ಪೀಪಲ್ ಬರೋರಿದ್ದಾರೆ ನಿಮ್ಮ ಲೈಫಲ್ಲಿ. ಇಷ್ಟು ದಿನ ಏನು ನಿಮಗೆ ನಿಮ್ಮನ್ನು ಬೇಕಾದಾಗ ಅಷ್ಟೇ ಯೂಸ್ ಮಾಡ್ಕೊಂಡು ಹೋದ್ರಲ್ವ, ಈಗ ನೀವು ಕೇಳ್ತಿರೋ ಕ್ವೆಶ್ಚನಿಗೆ ಹೆಲ್ಪ್ಫುಲ್ ಪೀಪಲ್ ಬರೋರಿದ್ದಾರೆ, ಅಥವಾ ನೀವು ಹುಡುಕಬೇಕಾಗಿದೆ. ಇನ್ನೊಂದು ನೀವೇನು ಮಾಡ್ಬೋದು, ಏಂಜಲ್ಸು, ಯೂನಿವರ್ಸಿಗೆಲ್ಲ ನೀವು ಕೇಳ್ಕೋಬಹುದು, ದಯವಿಟ್ಟು ನನಗೆ ಈ ಟೈಮಲ್ಲಿ ಹೆಲ್ಪ್ ಮಾಡಿ, ಯಾವುದಾದ್ರೂ ಒಂದು ಪರ್ಸನ್ ರೂಪದಲ್ಲೋ ಏನೋ ಬಂದುಬಿಟ್ಟು ನನಗೆ ಹೆಲ್ಪ್ ಮಾಡಿ ಅಂತ ಡೈಲಿ ಬೇಡ್ಕೋತಾ ಬನ್ನಿ. ಡೆಫಿನೆಟ್ಲಿ ಯು ವಿಲ್ ಸಿ ದ ಚೇಂಜಸ್. ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಹೆಲ್ಪ್ಫುಲ್ ಪೀಪಲ್, ಅದನ್ನು ನೀವೇ ಫೈಂಡ್ ಔಟ್ ಮಾಡ್ಕೋತೀರಾ, ಇಲ್ಲ ಏಂಜಲ್ಸು ಯೂನಿವರ್ಸಿಗೆ ಕೇಳ್ಕೊತೀರೋ, ದಟ್ ಇಸ್ ಲೆಫ್ಟ್ ಟು ಯು. ಅಂದರೆ ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಮಧ್ಯೆ ಜಗಳ ಆಗಿದೆ ಅಂತ ಹೇಳಿದ್ರೆ, ಆರ್ ನಿಮಗೆ ಸ್ಟಡೀಸಲ್ಲೇನೋ ಪ್ರಾಬ್ಲಮ್ ಇದೆ, ಅದನ್ನು ಓದ್ಕೊಳ್ಳೋಕ್ಕಾಗ್ತಾಯಿಲ್ಲ ಅಂದರೆ, ಆರ್ ಜಾಬಲ್ಲೇನೋ ಪ್ರಾಬ್ಲಮ್ ಇದೆ, ಜಾಬ್ ಸಿಗ್ತಾ ಇಲ್ಲ ಅನ್ನೋದಿದ್ರೆ, ಫೈಂಡ್ ದ ಪೀಪಲ್, ಹೆಲ್ಪ್ಫುಲ್ ಪೀಪಲ್ನ ಹುಡುಕಿ. ಜಾಬ್ ರೆಫರೆನ್ಸ್ ಯಾರು ಕೊಟ್ಟು ಅವ್ರ ಕಂಪನಿಗೆ ಕರ್ಕೋತಾರೆ ಅವ್ರನ್ನ ಹುಡುಕಿ. ಯಾರು ಚೆನ್ನಾಗಿ ಓದ್ತಾರೆ ಅವ್ರಿಗೆ ಸಹಾಯ ಕೇಳಿ. ಯಾರು ನಿಮ್ಮ ರಿಲೇಷನ್ಶಿಪ್ಪಿಗೆ ಒಳ್ಳೆಯದನ್ನು ಬಯಸ್ತಾರೆ ಅವ್ರ ಹತ್ರ ಸಹಾಯನ ಕೇಳಿ, ಓಕೆ. ಅವ್ರು ಇವ್ರು ಯಾರು ನಿಮಗೆ ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ, ಆ್ಯಸ್ ವಿ ನೋ, ಇಲ್ಲಿ ನೋಡಬಹುದು ನೀವು ಏಂಜಲ್ಸು ಅವರೆಲ್ಲರೂ ಹೇಗೆ ಪ್ರೇಯರ್ನ ಮಾಡ್ತಾ ಇದ್ದಾರೆ ಅಂತ. ಸೊ ನೀವು ಅಷ್ಟೇ ದೇವ್ರ ಹತ್ರ, ನೀವು ನಂಬೋ ದೇವ್ರಿಗೇ ಕೇಳ್ಕೊಳ್ಳಿ. ಯಾರು ಲೈಕ್ ಯೂನಿವರ್ಸಿಗೇ ಕೇಳ್ಕೋಬೇಕು, ಇವ್ರಿಗೆ ಕೇಳಬೇಕು, ಅವ್ರಿಗೆ ಕೇಳಬೇಕು ಅಂತ ಯಾವ ಸ್ಟ್ರಿಕ್ಟ್ ರೂಲ್ಸು ಇಲ್ಲ. ನಿಮ್ಗೆ ಯಾರು ಇಷ್ಟ ಆಗ್ತಾರೆ ಅವ್ರಿಗೇ ಕೇಳಿ, ಓಕೆ. ಎಸ್, ಪೈಲ್ ನಂಬರ್ 3, ಈ ಮನೇನ ಯಾರು ಚೂಸ್ ಮಾಡಿದ್ರೆ ಅವರು ಪೈಲ್ ನಂಬರ್ 3 ಆಗಿರ್ತೀರ. ಸೊ ಫಸ್ಟ್ ಆಫ್ ಆಲ್, ನಿಮಗೆ ಫ್ಯಾಮಿಲಿ ಅಂದರೆ ತುಂಬ ಇಷ್ಟ, ಫ್ಯಾಮಿಲಿ ಬಗ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತೀರಾ, ಫ್ಯಾಮಿಲಿನ ಯಾವಾಗಲೂ ಚೆನ್ನಾಗಿ ನೋಡ್ಕೋಬೇಕು, ಖುಷಿಯಾಗಿ ಇಡ್ಕೋಬೇಕು ಅಂತ ಟ್ರೈ ಮಾಡ್ತೀರಾ. ನನ್ನ ಫ್ಯಾಮಿಲಿ, ನನ್ನ ಕುಟುಂಬ ಅನ್ನೋದು ನಿಮಗೆ ತುಂಬ ಆಸೆ ಇದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮಗೆ ಡ್ರೀಮ್ ಹೌಸನ್ನು ಬಿಲ್ಡ್ ಮಾಡಬೇಕು ಅನ್ನೋ ಆಸೆನೂ ತುಂಬ ಇದೆ. ಅಥವಾ ಈಗ ಹೊಸದಾಗಿ ಕನ್ಸ್ಟ್ರಕ್ಷನ್ ಕೂಡ ನೀವು ಸ್ಟಾರ್ಟ್ ಮಾಡಿರ್ಬೋದು, ಅಥವಾ ಯು ಮೈಟ್ ಬಿ ಡ್ರೀಮಿಂಗ್ ಅಬೌಟ್ ಕನ್ಸ್ಟ್ರಕ್ಟಿಂಗ್ ಆ್ಯನ್ ಹೌಸ್. ಆ್ಯಂಡ್ ಯಾರಾದರೂ ಆರ್ಕಿಟೆಕ್ಚರು, ಸಿವಿಲ್ ಇಂಜಿನಿಯರಿಂಗು ಓದೋ ಪ್ಲ್ಯಾನ್ಸಲ್ಲೂ ಕೂಡ ಇದ್ರೆ ಅಂತ ನನಗೆ ಅನ್ನಿಸ್ತಾ ಇದೆ. ಆ್ಯಂಡ್ ಯಾವಾಗಲೂ ಹ್ಯಾಪಿನೆಸ್ಸನ್ನು ಹುಡುಕ್ತೀರಾ, ಸಂತೋಷನ ಹುಡುಕ್ತೀರಾ, ಖುಷಿನ ಹುಡುಕ್ತೀರಾ, ಜಾಯ್ಫುಲ್ ಮೊಮೆಂಟ್ಸ್ನ ಹುಡುಕ್ತೀರಾ ನೀವು, ಓಕೆ. ನಿಮ್ಮ ಪ್ರಶ್ನೆಗೆ ನಿಮಗೆ ಏನು ಮೆಸೇಜ್ ಇದೆ ನೋಡೋಣ ಏಂಜಲ್ಸ್ ಕಡೆಯಿಂದ. ಪರ್ಫೆಕ್ಟ್ ಟೈಮಿಂಗ್, ವಂಡರ್ಫುಲ್. ನಾನು ಹೇಳಿದೆ ನಿಮಗೆ, ಏನೋ ಒಂಥರ ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀರಾ, ಅಥವಾ ಮನೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಹ್ಯಾಪಿನೆಸ್ಸನ್ನು ಹುಡುಕ್ತಾ ಇದ್ದೀರಾ, ಇಲ್ಲ ಏನೋ ಕೋರ್ಸ್ ತೊಗೋಬೇಕು ಅಂತ ಇದ್ದೀರಾ, ದೆನ್ ಇಟ್ ಇಸ್ ಅ ಪರ್ಫೆಕ್ಟ್ ಟೈಮಿಂಗ್ ಫಾರ್ ಯು. 100% ನಿಮ್ಮ ಈ ಒಂದು ವಿಷಯಕ್ಕೆ ಪರ್ಫೆಕ್ಟ್ ಟೈಮಿಂಗ್. ಅಥವಾ ಇದನ್ನು ನಾವು ಇನ್ನೂ ಒಂದು ಕನ್ಸಿಡರ್ ಮಾಡ್ಕೋಬೋದು, ಇನ್ ಕೇಸ್ ರೀಕನ್ಸಿಲೇಷನ್ಗೆ ತೊಗೊಳ್ಳೋದಾದರೆ, ಅಥವಾ ಮನೆ ಅಂತ ಹೇಳಿದ್ರೆ ಪ್ರಾಪರ್ಟಿ, ರೈಟ್, ಪ್ರಾಪರ್ಟಿ ತೊಗೊಳೋರು ಯಾರಾದರೂ ಇದ್ದರೆ ಇಟ್ಸ್ ಅ ಪರ್ಫೆಕ್ಟ್ ಟೈಮಿಂಗ್ ಫಾರ್ ಯು. ಆ್ಯಂಡ್ ರೀಕನ್ಸಿಲೇಷನಿಗೆ ನೋಡ್ತಾ ಇದ್ದರೆ ಇಟ್ಸ್ ಅ ಪರ್ಫೆಕ್ಟ್ ಟೈಮಿಂಗ್ ಫಾರ್ ಯು. ಆ್ಯಂಡ್ ಜಾಬ್ ಹುಡುಕ್ತಾ ಇದ್ದರೆ, ಮನಿ ರಿಲೇಟೆಡ್ ಅಲ್ವಾ, ಪ್ರಾಪರ್ಟಿ ತೊಗೋಬೇಕಂದ್ರೆ ನಿಮಗೆ ಮನಿ ಬೇಕು. ಸೊ ಮನಿ ಎಲ್ಲಿ ಸಿಗುತ್ತೆ, ಕೆಲಸ ಮಾಡಿದ್ರೆ ಸಿಗುತ್ತೆ. ಸೊ ಕೆಲಸ, ಬಿಸ್ನೆಸ್, ವಾಟ್ ಎವರ್, ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀರಾ ನೀವು, ದೆನ್ ಇಟ್ ಇಸ್ ಅ ಪರ್ಫೆಕ್ಟ್ ಟೈಮಿಂಗ್ ಫಾರ್ ಯು. ಆ್ಯಂಡ್
ಸ್ಟೂಡೆಂಟ್ಸ್ಗೆ ಯಾರ್ದಾದ್ರೂ ರಿಸಲ್ಟ್ ಬಂದಿಲ್ಲ ಅಥವಾ ಏನಾದರೂ ಜಾಯಿನ್ ಆಗಬೇಕಂತ ಇದ್ದರೆ, ಯಾವುದಾದ್ರೂ ಎಕ್ಸಾಮ್ಸ್ ಬರೀಬೇಕಂತಿದ್ರೆ, ದೆನ್ ಇಟ್ ಇಸ್ ಅ ಪರ್ಫೆಕ್ಟ್ ಟೈಮಿಂಗ್ ಫಾರ್ ಯು. ಸೊ ಬ್ಯೂಟಿಫುಲ್ ಮೆಸೇಜ್. ಪೈಲ್ 3 ಆಲ್ ದ ಬೆಸ್ಟ್. ನಿಮ್ಮ ಈ ಪ್ರಶ್ನೆಗೆ ಪರ್ಫೆಕ್ಟ್ ಟೈಮಿಂಗ್ ಅಂತ ಏಂಜಲ್ಸ್ ಬ್ಲೆಸ್ಸಿಂಗ್ಸ್ನ ಮಾಡಿದ್ದಾರೆ. ಸೊ ಏಂಜಲ್ಸ್ಗೆ ಥ್ಯಾಂಕ್ ಯು ಹೇಳಿ, ಗ್ರ್ಯಾಟಿಟ್ಯೂಡ್ನ ತೋರಿಸಿ. ಥ್ಯಾಂಕ್ ಯು.